ಆದ್ರೆ ಯಾರಿಗಾರು ಪ್ರಶ್ನೆಗಳೇನೇ ಇದ್ರು ಕೂಡ ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಹ್ಯಾಂಡ್ ರೈಸ್ ಮಾಡಬಹುದು. ಯೂಟ್ಯೂಬ್ ನಲ್ಲಿರೋರು ನಿಮ್ಮ ಪ್ರಶ್ನೆಗಳನ್ನ ಅಲ್ಲಿ ಟೈಪ್ ಮಾಡಬಹುದು. ನಮ್ಮ ವಾಲಂಟಿಯರ್ಸ್ ಗಳನ್ನ ನೋಡಿ ಅದನ್ನ ಸೂಕ್ತ ಆನ್ಸರ್ ಕೇಳ್ತಾರೆ. 15 ನಿಮಿಷಗಳ ಕಾಲ ಪ್ರಶ್ನೋತ್ತರಕ್ಕೆ ಸಮಯ ಇರುತ್ತೆ. ಸ್ನೇಹ ಮೇಡಮ್, ಯಾರಿಗಾರು ಅವಕಾಶ ಕೊಡಿ. ನಿಮ್ಮ ಪ್ರಶ್ನೆಗಳು ಸೆಷನ್ ಸಂಬಂಧಪಟ್ಟಂತಾಗಿರ್ಲಿ ಮತ್ತು ಶಾರ್ಟ್ ಆಗಿ ಸಿಂಪಲ್ ಆಗಿದ್ರೆ ಒಳ್ಳೇದು. ನಮಸ್ಕಾರ, ನಾನು ರವಿ ಪ್ರಸಾದ್ ಮಾತಾಡೋದು. ನಮಸ್ಕಾರ. ಅದೇ ಇದು ಡಿಸ್ಟ್ರಾಕ್ಷನ್ ಬಗ್ಗೆ ಇವತ್ತು ಮಾತಾಡಿದ್ವಿ. ಇದ್ರ ರಿಲೇಟೆಡ್ ಆಗಿ ತುಂಬಾ ಟರ್ಮ್ಸ್ ನ ಕೇಳಿದೀವಿ. ಈಗ ಈವನ್ ಭಗವದ್ಗೀತೆಯಲ್ಲೂ ಪ್ರಾಕ್ಟೀಸ್ ಅಂಡ್ ಡಿಸ್ಟ್ರಾಕ್ಷನ್ ಎರಡು ಬಗ್ಗೆನೂ ಹೇಳಿದ್ದಾರೆ ಮೈಂಡ್ ಕಂಟ್ರೋಲ್ಗೆ. ಅಂಡ್ ಇನ್ನು ಕೆಲವೊಂದು ಉಪನಿಷತ್ ಕಥೆಗಳಲ್ಲಿ ಈ ಟೆಂಡೆನ್ಸೀಸ್ ಆಫ್ ದ ಮೈಂಡ್ ಅಂತ ಅದಕ್ಕೆ ಏನ್ ಹೇಳ್ಬೋದು ಗೊತ್ತಿಲ್ಲ. ಅದು ಸೊ ಲೈಕ್ ನೀವು ಹೇಳಿದಂಗೆ ಈಗ ತೀರಾ ತೀರಾ ದುಡ್ಡು ಸಂಪಾದನೆ ಮಾಡಬೇಕು ಅಂತಾಗ್ಲಿ ಜೀವನದಲ್ಲಿ, ಅಥವಾ ಒಂದು ಫೇಮಸ್ ವ್ಯಕ್ತಿ ಆಗ್ಬೇಕು ಅಂತಾಗ್ಲಿ, ಅಥವಾ ಒಂದು ಸಬ್ಜೆಕ್ಟ್ ನ ತೀರಾ ಟೆಕ್ನಿಕಲ್ ಆಗಿ ತಿಳ್ಕೊಬೇಕು ಅಂತ, ಶಾಸ್ತ್ರವನ್ನು ಟೆಕ್ನಿಕಲ್ ಆಗಿ ತಿಳ್ಕೊಬೇಕು ಅಂತ ಆಗ್ಲಿ. ಸೊ ಈ ತರದ ಒಂದು ಗೋಲ್ಸ್ ನ ಇಟ್ಕೊಂಡವ್ರಿಗೆ ಮೋಕ್ಷ ಸಿಗಲ್ಲ ಅಂತ ಹೇಳಿದ್ದಾರೆ. ಸೊ ಆಗಿರ್ಬೇಕಾದಾಗ ನಾವು ಅದೇ ಈ ವಿಚಾರವಾಗಿ ಡಿಸ್ಟ್ರಾಕ್ಷನ್ ನ ಹೆಂಗೆ ಅದನ್ನ ಪಾಲಿಸ್ಬೇಕು ಅಂತ. ಯಾಕೆಂದ್ರೆ ಏನು ಗೋಲ್ಸೇ ಇರಲ್ಲ ಮೈಂಡ್ಗೆ. ಆಕ್ಚುಲಿ ಈಗ ವಿವೇಕ ಅಂತ ಇದ್ಮೇಲೆ, ಈಗ ಲಾಸ್ಟ್ ಸೆಷನ್ ನೀವು ಕೊಟ್ಟ ಒಂದು ಎಕ್ಸಾಂಪಲ್ ಅಲ್ಲಿ ಈ ಒಂದು UPSC ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂತ ಒಂದು ಗೋಲ್ ಇರುತ್ತೆ. ಸೊ ಆಲ್ರೆಡಿ ಒಂದು ಗೋಲ್ ನ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ಅವಾಗ ನಮ್ಗೆ ಆ ಗೋಲ್ ಸಿಗದೇ ಇರೋವಾಗ ನ್ಯಾಚುರಲ್ ಮೈಂಡ್ ಇಸ್ ಅಗೇನ್ ಫಿಸಿಕಲ್ ಆಬ್ಜೆಕ್ಟ್, ಅದಕ್ಕೆ ಬೇಜಾರು ಆಗೇ ಆಗುತ್ತೆ. ಸೊ ಅವಾಗ ಸೊ ದಿಸ್ ಇಸ್ ವಾಟ್ ಐ ಮೆಂಟ್ ಬೈ ಡಿಸ್ಟ್ರಾಕ್ಷನ್, ಅಲ್ಲ ಇದು ಡಿಪ್ರೆಷನ್. ಸೊ ಆ ತರ ಆಗ್ತಾನೆ ಇದ್ದಾಗ ಅವಾಗ ಈ ಸಾಧನೆಗಳಿಗೆ ಅದರಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಏನಂದ್ರೆ ವೈರಾಗ್ಯ ಅಂತ ಅಂದಾಗ ನಮ್ಗೆ ಹಲವಾರು ಕಡೆ ವಿಚಾರಗಳಲ್ಲಿ ಬಂದಾಗ ಏನ್ ಬರುತ್ತೆ, ಯಾವುದೇ ಗೋಲ್ಸ್ನು ಇಟ್ಕೋಬಾರ್ದು, ಯಾವುದೇ ಒಂದು ವಿಚಾರಗಳ ಬಗ್ಗೆ ಅಂಟ್ಕೋಬಾರ್ದು ಅಂತ ಅನ್ಸುತ್ತೆ. ನಿನ್ನೆ ಕೊಟ್ಟಂತ ಎಕ್ಸಾಂಪಲ್ ಅಲ್ಲಿ IAS ಆಗ್ಲಿಲ್ಲ ಅಂದ್ರೆ ಹೆಂಗೆ ಡಿಪ್ರೆಸ್ ಆಗ್ತೀವೋ, ಇಲ್ಲಿ ಏನು ಅಂತ ಅನ್ನೋದು. ಅದಕ್ಕೆ ಶಮಾಧಿ ಅಥವಾ ಸಾಧನ ಚತುಷ್ಟಯ ಅಂದಾಗ 4 ತಗೋಬೇಕು. ನಾವು ಬರೀ ವೈರಾಗ್ಯವನ್ನೇ ತಗೊಂಡ್ರೆ ಇದೇ ಆಗೋದು. ಡಿಪ್ರೆಷನ್ ಅಲ್ಲಿ ಇದ್ದವರೆಲ್ಲರೂ ಕೂಡ ವೈರಾಗ್ಯಗಳ ತರನೇ ಇರ್ತಾರೆ. ಅವ್ರ ಜೀವನವನ್ನ ನೋಡಿ, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕೊಳಲ್ಲ, ಜೀವನದ ಡಯಟಿಂಗ್ ಡಿಸಿಪ್ಲಿನ್ ಇಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಯಾವುದೂ ಇಲ್ಲ. ಅವ್ರು ನೋಡಿದ್ರೆ ಏನಪ್ಪ ವೈರಾಗ್ಯ ಅನ್ಸುತ್ತೆ. ಯಾಕೆ? ವೈರಾಗ್ಯವನ್ನ ಸಪರೇಟ್ ಆಗಿ ನೋಡಿದಾಗ. ಆದ್ರೆ ಇಲ್ಲಿ ಸಾಧನ ಚತುಷ್ಟಯದ ಒಂದು ಕ್ರಮಬದ್ಧದ ರೀತಿಯಲ್ಲಿ ನೋಡಿದಾಗ, ಚೌಕಟ್ಟಿನಲ್ಲಿ ನೋಡಿದಾಗ ಮೊಟ್ಟ ಮೊದಲು ಏನು ಬಂತು? ವಿವೇಕ ಬಂತು. ವಿವೇಕದಿಂದ ಬಂದ ವೈರಾಗ್ಯವೇ ನಿಜವಾದ ವೈರಾಗ್ಯ. ಅದನ್ನೇ ಹೇಳಿದ್ದು. ಏನಕ್ಕೆ? ವಿವೇಕ ಬಂದ ತಕ್ಷಣ ಏನ್ ಗೊತ್ತಾಯ್ತು? ನಿತ್ಯ ವಸ್ತು ಒಂದಿದೆ, ಅನಿತ್ಯ ವಸ್ತುಗಳು ಎಲ್ಲವೂ. ನಿತ್ಯ ವಸ್ತುವಿನ ಮೇಲೆ ಇಷ್ಟ ಇದೆ. ನಿನ್ನೆ ಹೇಗೆ ಆ ಎಕ್ಸಾಂಪಲ್ IAS ಬೇಕೇ ಬೇಕು ಅಂತ ಇತ್ತು, ಹಾಗೆ ಇಲ್ಲಿ ನಿತ್ಯ ವಸ್ತುವಿನ ಮೇಲೆ ಇಚ್ಛೆ, ತೀವ್ರ ಇಚ್ಛೆ ಇದೆ. ಯಾವ್ದು ನಿತ್ಯ? ಮೋಕ್ಷೋಮೇ ಭೂಯಾತ್ ಇತಿ ಇಚ್ಛಾ, ಮೋಕ್ಷತ್ವ. ಸೊ ಮೋಕ್ಷವೇ ಬೇಕು ಅನ್ನುವಂತ ಇಚ್ಛೆ. IAS ಫೇಲ್ ಆದ ಹಾಗೆ ಇಲ್ಲಿ ಮೋಕ್ಷ ಫೇಲ್ ಆಗೋದು ಸಾಧ್ಯ ಇಲ್ಲ. ಆದರೆ ನಾನು ಅಷ್ಟು ಪ್ರೋಗ್ರೆಸ್ ಆಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಏನೋ ಒಂದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ನನಗೆ ಸಕ್ಸಸ್ ಕರೆಕ್ಟ್ ಆಗಿ ಸಿಕ್ಲಿಲ್ಲ, ಆಗ ಬೇಜಾರಾಗಲ್ವಾ? ಖಂಡಿತ ಆಗತ್ತೆ. ಡಿಪ್ರೆಷನ್ ತರ ಮನಸ್ಸು ಅನ್ಸಲ್ವಾ? ಖಂಡಿತ ಅನ್ನಿಸ್ಬಹುದು. ಆದ್ರೆ ಆಗ ನಾವೇನ್ ಮಾಡ್ಬೇಕು? ಡಿಪ್ರೆಷನ್ ಆಯ್ತು, ಬೇಜಾರಾಯ್ತು ಅಂದಾಗ ಯು ಶುಡ್ ರೀಡಬಲ್ ಯುವರ್ ಎಫರ್ಟ್ಸ್. ನಮ್ಮ ಎಷ್ಟು ನಾವು ಅದಕ್ಕೆ ಶಕ್ತಿ ಹಾಕ್ತಾ ಇದ್ವಿ, ಎಷ್ಟು ಸಮಯ ಕೊಡ್ತಾ ಇದ್ವಿ, ಅದನ್ನ ಇನ್ನೂ ಕೊಡ್ಬೇಕು. ಯಾಕೆಂದ್ರೆ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂದ್ರೂ ಆಗ್ತಾ ಇಲ್ವಲ್ಲ, ಯಾಕೆ? ಏನ್ ಪ್ರಾಬ್ಲಮ್ಮು? ಎಲ್ಲಿದೆ ಈ ಪ್ರಾಬ್ಲಮ್ಮು? ಅದನ್ನ ನೋಡ್ಕೊಂಡು ಅದನ್ನ ಸರಿ ಮಾಡ್ಲಿಕ್ಕಾಗಿ ಇನ್ನೂ ವಿವೇಕವನ್ನ ಹೆಚ್ಚು ಮಾಡೋದು ಒಂದ್ ಕಡೆ, ಇನ್ನೊಂದ್ ಕಡೆ ಅಭ್ಯಾಸವನ್ನ ಜಾಸ್ತಿ ಮಾಡೋದು. ಅದನ್ನೇ ನೀವು ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಭಗವದ್ಗೀತೆ ಅದನ್ನೇ ಕೋಟ್ ಮಾಡಿದ್ರಿ. ಅಭ್ಯಾಸ ವೈರಾಗ್ಯಾಭ್ಯಾಂತ ನಿರೋಧ. ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಏನ್ ಹೇಳ್ತಾರೆ ಕೃಷ್ಣ ಭಗವದ್ಗೀತೆಯಲ್ಲಿ 6ನೇ ಅಧ್ಯಾಯ ಅಂದ್ರೆ ಅಭ್ಯಾಸ ಮತ್ತು ವೈರಾಗ್ಯ. ಅಭ್ಯಾಸಕ್ಕೆ ನೀವು ಪ್ರಾಕ್ಟೀಸ್ ಅಂತ ಹೇಳಿದ್ರಿ, ವೈರಾಗ್ಯ ಹೇಳಿದ್ರಿ. ಆದ್ರೆ ಅಭ್ಯಾಸದ ನಿಜವಾದ ಅರ್ಥ ಏನು ಅಂತ ನೀವು ಅಲ್ಲೇ ಶಂಕರ ಭಾಷ್ಯವನ್ನ ನೋಡಿದ್ರೆ, ಅಭ್ಯಾಸದ ಅರ್ಥ ವಿವೇಕ. ಯಾವುದರ ಅಭ್ಯಾಸ ಅಂದ್ರೆ ವಿವೇಕದ ಅಭ್ಯಾಸ ಮತ್ತು ವೈರಾಗ್ಯ. ನೀವು ಅಂಡ್ ಹೇಗೆ ಅಂದ್ರೆ ಇಲ್ಲಿ ಇನ್ನೊಂದು ನೀವು ಹೇಳಿದಂತ ಮಾತಂದ್ರೆ, ನನಗೆ ಯಾವುದೂ ಲೈಫಲ್ಲಿ ಗೋಲ್ಸ್ ಇರಬಾರ್ದು ಅಂತ. ಇವತ್ತು ನೀವು ವೈರಾಗ್ಯವನ್ನ ಕೇಳಿಸ್ಕೊಂಡ್ರೆ, ನೋ, ಯು ಕ್ಯಾನ್ ಹ್ಯಾವ್ ಆಲ್ ಗೋಲ್ಸ್. ನೀವು CEO ಆಗ್ಬೇಕಾ, ನೀವು CFO ಆಗ್ಬೇಕಾ, ಗೋಲ್ಸ್ ಇಟ್ಕೊಳ್ಳಿ, ನೋ ಇಶ್ಯೂಸ್. ಯಾರು ಸ್ಪಿರಿಚುವಲ್ ಲೈನ್ ಅಲ್ಲಿ ಇರ್ತಾರೋ ಅವರೆಲ್ಲ ಮೂರ್ಖರಾಗ್ಬೇಕು ಅಥವಾ ಅಂಡರ್ ಅಚೀವ್ ಆಗ್ಬೇಕು ಅಂತಿಲ್ಲ. ಅಚೀವ್ ಮಾಡ್ಲಿ,
ಆದ್ರೆ ಗೊತ್ತಿರಬೇಕಾದ್ರೇನು ಈ ಅಚೀವ್ಮೆಂಟ್ ನನಗೆ ಎಟರ್ನಲ್ ನಿತ್ಯ ಆನಂದವನ್ನ, ನಿತ್ಯ ನೆಮ್ಮದಿಯನ್ನ, ನಿತ್ಯ ಶಾಂತಿಯನ್ನ ಸಿಗೋದಿಲ್ಲ. ಆದ್ರೆ ಇದನ್ನ ಮಾಡ್ತಾ ಸ್ವಧರ್ಮಾನುಷ್ಠಾನಮೇವ ಅನ್ನುವಂತಹ ರೀತಿಯಲ್ಲಿ ಕರ್ಮಯೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಮನಸ್ಸು ಅಲ್ಲೂ ಪ್ಯೂರಿಫೈ ಆಗುತ್ತೆ. ಆದ್ರೆ ನಿಮ್ಗೆ ಗೊತ್ತಿರುತ್ತೆ ವಿವೇಕದಲ್ಲಿ ಇದು ಪರಿಪೂರ್ಣತೆ ಕೊಡಲ್ಲ ಅಂತ. ಪರಿಪೂರ್ಣತೆ ಕೊಡೋ ಕಡೆ ಮನಸ್ಸಿರುತ್ತೆ. ಸೊ ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅದು, ಅದೇ ನಾನು ಹೇಳಿದ್ನಲ್ಲ, ಆಬ್ಜೆಕ್ಟಿವಿಟಿ. ದಿಸ್ ಇಸ್ ವಾಟ್ ಇಸ್ ವೈರಾಗ್ಯ. ಕೆಲಸಕ್ಕೆ ಆಗ್ಲಿ, ಗೋಲ್ಸ್ಗೆ ಆಗ್ಲಿ, ಯಾವುದಕ್ಕೆ ಆಗ್ಲಿ ಅದಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟನ್ನ ಕೊಟ್ಟರೆ ತೊಂದರೆ ಇಲ್ಲ. ಅದನ್ನ ಓವರ್ ವ್ಯಾಲ್ಯೂನು ಮಾಡಬಾರ್ದು, ಅಂಡರ್ ವ್ಯಾಲ್ಯೂನು ಮಾಡಬಾರ್ದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯಾಲ್ಯೂ ಕೊಟ್ಟು ಅದನ್ನ ಉಪಯೋಗಿಸಿ. ಯು ಯೂಸ್ ಥಿಂಗ್ಸ್ ಬಟ್ ನೆವರ್ ಡಿಪೆಂಡ್ ಆನ್ ಥಿಂಗ್ಸ್. ಇಫ್ ಯು ಗೆಟ್ ಡಿಪ್ರೆಸ್ಡ್, ರೀಡಬಲ್ ಯುವರ್ ಎಫರ್ಟ್ಸ್. ಆದ್ರೆ ಡಿಪ್ರೆಷನ್ ಇಂದನೇ ಬಂದಂತಹ ವೈರಾಗ್ಯ ತುಂಬಾ ನಿಲ್ಲಲ್ಲ, ತುಂಬಾ ದಿನ ನಿಲ್ಲಲ್ಲ. ಅದಕ್ಕೆ ಹೇಳಿದ್ರು ಮಂದ ವೈರಾಗ್ಯ ಅಂತ. ವಿವೇಕಯುತವಾಗಿ ಬಂದಂತಹ ವೈರಾಗ್ಯ ಮಾತ್ರ ಹೆಚ್ಚು ಕಾಲ ಉಳಿಯುತ್ತೆ ಅಂಡ್ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ. ಡಿಪ್ರೆಷನ್ ಬಂದಂತದಕ್ಕೆ ಇಲ್ಲಿ ಇನ್ಕ್ಲಿನೇಷನ್ ಸಿಕ್ಕಿ, ಇಲ್ಲಿ ಜ್ಞಾನ ಸಿಕ್ಕಿ ಮುಂದೆ ಆಗುವಂತ ಒಬ್ಬೊಬ್ಬರಿಗೆ ಆಗಿರುವಂತ ಸಾಧ್ಯತೆ. ಆದ್ರೆ ನಮ್ಗೆ ಡಿಪ್ರೆಷನ್ ಆಗ್ಲಿ ಅಂತ ಕಾಯೋದು ಬೇಡ, ವಿವೇಕದಿಂದನೇ ವೈರಾಗ್ಯವನ್ನು ಬೆಳೆಸ್ಕೊಳ್ತಾರೆ. ಒಳ್ಳೆ ಪ್ರಶ್ನೆ ರವಿಪ್ರಸಾದ್, ಧನ್ಯವಾದ. ಮುಂದಿನ ಪ್ರಶ್ನೆ. ಹಲೋ, ನಮಸ್ಕಾರ. ನಮಸ್ತೆ ಸರ್. ನಾನು ಭಾನುಮತಿ ಅಂತ. ಹಾ, ಕರ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತಾರಲ್ವಾ ಸರ್? ಹಾಗಾದ್ರೆ ಆನಂದ ಕರ್ಮ ಅಥವಾ ಕ್ರಿಯೆಯಲ್ಲಿದೆಯೋ ಅಥವಾ ವ್ಯಕ್ತಿತ್ವದಲ್ಲಿದೆಯೋ? ವ್ಯಕ್ತಿತ್ವ ನಮ್ಮ ನಿರ್ಧಾರವೋ ಅಥವಾ ಬೇರೆಯವರ ಅನಿಸಿಕೆಯೋ? ಕರ್ಮ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಡೆಫಿನೆಟ್ಲಿ ಹೌದು, ಕರ್ಮ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಆದ್ರೆ ಕರ್ಮ ಬರೋದು ಹೇಗೆ? ನಾನು ಯಾವುದೋ ಒಂದು ಕರ್ಮವನ್ನ ಮಾಡಬೇಕು ಅಂತ ಅಂದಾಗ ಏನ್ ಮಾಡ್ತೀನಿ, ಅದು ನನ್ನ ಥಾಟ್ ಅಲ್ಲಿ ಬಂತು, ನನ್ನ ಯೋಚನೆಯಲ್ಲಿ ಬಂತು. ನನ್ನ ಯೋಚನೆಯಲ್ಲಿ ಬಂದಿದ್ದನ್ನೇ ಥಾಟ್ ಅಲ್ಲಿ ಮಾಡಿ. ಸೊ ಅದು ಎಲ್ಲಿ ಶುರುವಾಯಿತು? ನನ್ನ ಥಾಟ್ ಅಲ್ಲಿ ಶುರುವಾಯಿತು. ಇಂಗ್ಲಿಷ್ ನಲ್ಲಿ ಒಂದು ಇದೆ ಒಂದು ಕೋಟ್, ವಾಚ್ ಯುವರ್ ಥಾಟ್ ಬಿಕಾಸ್ ದೇ ಬಿಕಮ್ ವರ್ಡ್ಸ್. ವಾಚ್ ಯುವರ್ ವರ್ಡ್ಸ್ ಬಿಕಾಸ್ ದೇ ಬಿಕಮ್ ಆಕ್ಷನ್ಸ್. ವಾಚ್ ಯುವರ್ ಆಕ್ಷನ್ಸ್ ಬಿಕಾಸ್ ದೇ ಬಿಕಮ್ ಹ್ಯಾಬಿಟ್. ವಾಚ್ ಯುವರ್ ಹ್ಯಾಬಿಟ್ಸ್ ಬಿಕಾಸ್ ದೇ ಡಿಟರ್ಮೈನ್ ಯುವರ್ ಕ್ಯಾರೆಕ್ಟರ್. ವಾಚ್ ಯುವರ್ ಕ್ಯಾರೆಕ್ಟರ್ ಬಿಕಾಸ್ ದೇ ಡಿಸೈಡ್ ಯುವರ್ ಡೆಸ್ಟಿನಿ ಅಂತ. ಸೊ ಹಾಗಾಗಿ ಕರ್ಮ ರೂಪಿಸುತ್ತಾ ನಮ್ಮ ವ್ಯಕ್ತಿತ್ವವನ್ನ? ಹೌದು ಮತ್ತು ಇಲ್ಲ. ಕರ್ಮ ಮಧ್ಯದಲ್ಲಿದೆ. ಆ ಕರ್ಮಕ್ಕೂ ಮೂಲವಾಗಿರುವಂತಹ ಚಿಂತನೆ, ಯೋಚನೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಸೊ ಹಾಗಾಗಿ ಎಲ್ಲಿ ನಾವು ಸರಿ ಮಾಡಬೇಕು? ಕರ್ಮದ ಲೆವೆಲ್ ಅಲ್ಲಿ ಮಾಡಿದ್ರೆ ಸೂಪರ್ಫಿಷಿಯಲ್ ಆಯ್ತು, ಯೋಚನಾ ಲೆವೆಲ್ ಅಲ್ಲಿ, ಥಾಟ್ ಲೆವೆಲ್ ಅಲ್ಲಿ ಮಾಡಿದಾಗ ಡೀಪರ್ ಆಯ್ತು. ನೀವು ಒಂದು ಗಿಡವನ್ನ ಬೆಳೆಸೋದಕ್ಕೆ ನೀರ್ ಹಾಕ್ಬೇಕು ಅಂದ್ರೆ ನೀವು ಹೋಗ್ಬಿಟ್ಟು ಕಾಂಡಕ್ಕೋ ಅಥವಾ ಬೇರನ್ನ ಅಥವಾ ಕಾಂಡನ ಬಿಟ್ಬಿಟ್ಟು ನೀವು ಹೋಗ್ಬಿಟ್ಟು ಎಲೆಗೋ ಅಥವಾ ರೆಂಬೆಗೋ ಕೊಂಬೆಗೋ ನೀರ್ ಹಾಕ್ತೀರಾ? ಇಲ್ಲ ಅಲ್ವಾ? ಹಾಗೇನೆ ಇಲ್ಲಿ ಕೂಡ ನೀವು ವ್ಯಕ್ತಿತ್ವದ ನಿರ್ಮಾಣ ಆಗ್ಬೇಕು ಅಂದ್ರೆ ಕರ್ಮ ಸರಿ ಇರ್ಬೇಕು ನಿಜ, ಆದ್ರೆ ಕರ್ಮಕ್ಕೂ ಕಾರಣವಾಗಿರುವಂತಹ ಯೋಚನೆ, ಚಿಂತನೆ ಸರಿ ಇರ್ಬೇಕು. ಕರ್ಮ ವ್ಯಕ್ತಿತ್ವವನ್ನ ನಿರ್ಣಯ ಮಾಡ್ತಾರೆ. ಎರಡನೇದು ಕೇಳಿದ್ರೆ ನೀವು ಆನಂದದ ಬಗ್ಗೆ, ಅದನ್ನ ಆನ್ಸರ್ನ ಇವತ್ತು ನಾನು ಹೋಲ್ಡ್ ಆನ್ ಮಾಡ್ತೀನಿ. ಯಾಕಂದ್ರೆ ಒಂದು 2 ದಿನಕ್ಕೆ ಆನಂದ ನಿಜವಾಗ್ಲೂ ಎಲ್ಲಿದೆ ಅನ್ನೋದನ್ನೇ ನಿಷ್ಕರ್ಷೆ ಮಾಡೋದಿದೆ. ಸೊ ಇನ್ನೊಂದು 2 ದಿನ ಅಥವಾ ಮ್ಯಾಕ್ಸಿಮಮ್ 3 ದಿನ, ಮೋಸ್ಟ್ಲಿ 2 ಅಥವಾ 3 ದಿನದಲ್ಲಿ ಆ ವಿಚಾರವೇ ಬರುತ್ತೆ. ಆನಂದ ಎಲ್ಲಿದೆ? ಆನಂದ ಮೀಮಾಂಸಾ ಅಂತಾನೆ ಕರೀತಾರೆ. ಆನಂದದ ಬಗ್ಗೆ ನಿಷ್ಕರ್ಷೆ, ಅದನ್ನ ಅಲ್ಲಿವರೆಗೂ ಕಾಯೋಣ. ಧನ್ಯವಾದ. ನಮಸ್ಕಾರ ಪ್ರಮೋದ್ ಸರ್. ಹಾ, ಅದು ಯೂಟ್ಯೂಬ್ ಇಂದ 2 ಪ್ರಶ್ನೆ ಕೇಳಿದ್ದಾರೆ. ಅದೆರಡು ಮೋಕ್ಷಕ್ಕೆ ಸಂಬಂಧಪಟ್ಟಿದೆ. ಒಬ್ರು ಮಹೇಶ್ ಅಂತ ಮತ್ತಿನ್ನೊಬ್ರು ಪ್ರಭಾಕರ್ ಅಂತ. ಸೊ ಮಹೇಶ್ ಅವ್ರು ಕೇಳ್ತಾ ಇದಾರೆ, ಮೋಕ್ಷ ಅನ್ನೋದು ನಮ್ಗೆ ಒಂದು ಫ್ಯಾಮಿಲಿ ಡ್ಯೂಟೀಸ್, ಗೃಹಸ್ಥರಿಗೆ ಅದಾದ್ಮೇಲೆ ಅಷ್ಟೇ ಸಿಗದಲ್ವಾ, ಅಂದ್ರೆ ಮಕ್ಕಳು ಮದ್ವೆ ಆದ್ಮೇಲೆ ಅಲ್ವೇ ಸಿಗದಲ್ವಾ ಅಂತ ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ. ಹಾಗೆ ಪ್ರಭಾಕರ್ ಅವ್ರು ಕೇಳ್ತಾ ಇದಾರೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಸ್ಟೇಟ್ ಆಫ್ ಮೋಕ್ಷ? ಮೋಕ್ಷ ಅಂದ್ರೆ ಅದು ಯಾವ ಸ್ಥಿತಿ ಅಂತ ಕೇಳ್ತಾ ಇದಾರೆ. ಸೊ 2 ಪ್ರಶ್ನೆಗಳು. ಮೋಕ್ಷ ಅಂದ್ರೆ ಏನು, ಅದು ಯಾವ ಸ್ಟೇಟ್ ಅಂತ. ಇನ್ನೊಂದು, ಮೋಕ್ಷವನ್ನ ಗಳಿಸ್ಬೇಕು ಅಂದ್ರೆ ನಾವು ಗೃಹಸ್ಥರಾಗಿ ಇದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ಪೂರೈಸಿದ ಮೇಲೆ ಮಾಡ್ಬೇಕಲ್ಲ. ಫಸ್ಟ್ ಮೋಕ್ಷ ಅಂದ್ರೆ ಅವ್ರ ಪ್ರಶ್ನೆ ಕೇಳಿರೋದು ಮೋಕ್ಷ ಅನ್ನೋದು ಯಾವ ಸ್ಥಿತಿ ಅಂತ. ಮೋಕ್ಷ ಅನ್ನೋದು ಸ್ಥಿತಿ ಅಲ್ಲ ಅನ್ನೋದು ಫಸ್ಟ್ ಉತ್ತರ. ಮೋಕ್ಷ ಅನ್ನೋದು ಸ್ಥಿತಿ ಅಲ್ಲ. ಸ್ಥಿತಿ ಅಂದ್ರೆ ಯಾವ್ದನ್ನ ಕರಿತೀವಿ? ಸ್ಥಿತಿ ಅಂದ್ರೆ ಯಾವ್ದು ಕರಿತೀವಿ? ನೀರು ನೀರೇ ಆಗಿದ್ರೆ ಅದನ್ನ ಸ್ಥಿತಿ ಅಂತ ಕರೆಯಲ್ಲ. ನೀರು ಐಸ್ ಆದ್ರೆ ಅದನ್ನ ಸ್ಥಿತಿ ಅಂತ ಕರಿತೀವಿ. ನೀರು ವೇಪರ್ ಆದ್ರೆ ಅದನ್ನ ಸ್ಥಿತಿ ಅಂತ ಕರಿತೀವಿ. State is a state which is bound to change. ಸೊ ಮೋಕ್ಷವು ಏನಾದ್ರು ಸ್ಥಿತಿಯೇ ಆದ್ರೆ ಮೋಕ್ಷವು ಚೇಂಜ್ ಆಗತ್ತೆ, ಮೋಕ್ಷವು ನಾಶವಾಗುತ್ತೆ. ಹಾಗಾಗಿ ಮೋಕ್ಷ ಸ್ಥಿತಿ ಅಲ್ಲ ಮೊದಲು. ಹಾಗಾದ್ರೆ ಮೋಕ್ಷ ಏನು?
ಕಾಯ್ಬೇಕು ಇನ್ನು ಒಂದೆರಡು ದಿನಕ್ಕೆ. ಸಿಂಪಲ್ ಒಂದು ಲೈನಿನ ಉತ್ತರ ಅಂದ್ರೆ ಮೋಕ್ಷ ಅಂದ್ರೆ ಸ್ವರೂಪವೇ, ಯಾವುದು ಬದಲಾವಣೆಯೇ ಆಗದೆ ಇರೋದು ಅದನ್ನ ಅದೇ ನಾನು ಅಂತ ಇರುವಂತಹ ಒಂದು ಜ್ಞಾನ ಮೋಕ್ಷ. ಅದು ಸ್ಥಿತಿ ಅಲ್ಲ, ಅದು ತಿಳುವಳಿಕೆ. ಇಷ್ಟನ್ನ ಇಟ್ಕೊಂಡಿರಿ ಮೋಕ್ಷ ಅಂದ್ರೆ. ಯಾಕಂದ್ರೆ ನಮ್ಗಾಗ್ಲೇ ಗೊತ್ತಿದೆ ವಸ್ತು ಸಂಗ್ರಹ ವಾಕ್ಯದಲ್ಲಿ 3 ವಿಚಾರ: ಸಾಧನ ಚತುಷ್ಟಯ, ಮೋಕ್ಷ ಅಂದ್ರೆ ಏನು, ತತ್ವ ವಿವೇಕ ಪ್ರಕಾರ. ಸೊ 3 ಹೇಳೋರು ಇದಾರೆ. ಶಂಕರಾಚಾರ್ಯರು ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಮೋಕ್ಷ ಅಂದ್ರೆ ಏನು, ಅದನ್ನ ಹೇಗೆ ಪಡೆಯೋದು ಅಂತ. ಕಾಯೋಣ. ಇನ್ನು ಎರಡನೇದು ಕೇಳಿದ್ದು, ನಾವು ಗೃಹಸ್ಥರಾಗಿದ್ದೀವಿ, ಗೃಹಸ್ಥರಾಗಿರುವಾಗ ನಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿಗಳನ್ನ ಮುಗಿಸಿದ ಮೇಲೆ ಮೋಕ್ಷ ಅಲ್ವಾ ಅಂತ. ಮೋಕ್ಷ ಅನ್ನೋದು ಗೃಹಸ್ಥರಿಗೆ ಅಂತ ಅಲ್ಲ, ಬ್ರಹ್ಮಚಾರಿಗೆ ಅಂತ ಅಲ್ಲ, ಸನ್ಯಾಸಿಗೆ ಅಂತ ಅಲ್ಲ. ಮೋಕ್ಷ ಅನ್ನೋದು ಎಲ್ಲರಿಗೂ ಬೇಕಾಗಿರೋದು. ಮೋಕ್ಷ ಎಲ್ಲರಿಗೂ ಇರೋದು. ನಿಮಗೆ ಗೊತ್ತಿರೋ ಹಾಗೆ ನೀವು ಉಪನಿಷತ್ತಿನ ಕಥೆಗಳನ್ನ, ನಂದೇ ಒಂದು ಸೀರೀಸ್ ಬಂದಿತ್ತು, 15 ಕಥೆಗಳನ್ನ ತಗೊಂಡಿದ್ದೆ. ಆ 15 ಕಥೆಗಳಲ್ಲಿ ಮಿನಿಮಮ್ ಅಂದ್ರೂ ಒಂದು 10 ಕಥೆಗಳಲ್ಲಿ ಗೃಹಸ್ಥರೇ ಇದ್ದಿದ್ದು. ಗೃಹಸ್ಥರಿಗೆ ಜ್ಞಾನ ಆಗಿ ಗೃಹಸ್ಥರಿಗೆ ಮೋಕ್ಷ ಸಿಕ್ಕಿದ್ದು. ಗೃಹಸ್ಥರಿಗೆ ಮೋಕ್ಷ ಸಿಗಲ್ಲ, ಸಿಕ್ಕದೇ ಗೃಹಸ್ಥರು, ಸಿಕ್ಕದೇ ಗೃಹಸ್ಥರಲ್ಲ, ಸಿಕ್ಕದ್ ಯಾರಿಗೆ ಬೇಕಾದ್ರೂ ಸಿಗತ್ತೆ, ಗೃಹಸ್ಥರಾಗಿದ್ರು ಆಗಿರಬಹುದು. ಅವರು ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಫುಲ್ಫಿಲ್ ಮಾಡ್ಬೇಕಾ? ಡೆಫಿನೆಟ್ಲಿ ಮಾಡ್ಬೇಕು. ಇವತ್ತು ನಾವು 3ನೇ ದಿನ ಏನ್ ನೋಡಿದ್ವಿ? ಸ್ವಧರ್ಮಾನುಷ್ಠಾನಮೇವ. ನಿಮ್ಮ ಕರ್ತವ್ಯಗಳನ್ನ ಮಾಡಬೇಕು. ನಿಮ್ಮ ಕರ್ತವ್ಯ ಕಂಪನಿಯಲ್ಲಿದ್ರೆ ಅಥವಾ ಆಫೀಸ್ ನಲ್ಲಿ, ಕಚೇರಿಯಲ್ಲಿದ್ರೆ ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಎಷ್ಟು ಮುಖ್ಯವೋ, ನಿಮ್ಮ ಕರ್ತವ್ಯ ಮನೆಯಲ್ಲಿದ್ರೆ ಅದನ್ನ ಪೂರೈಸೋದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನೀವು ಗಂಡನೋ ಅಥವಾ ಹೆಂಡತಿಯೋ ಅಥವಾ ತಂದೆಯೋ ತಾಯಿಯೋ ಮಗನೋ ಮಗಳೋ ಏನೇ ಆಗಿರ್ಲಿ, ಆ ಒಂದು ರೋಲ್ನ ಇದೆಯಲ್ಲ ಅದನ್ನ ಕೂಡ ಪರಿಪೂರ್ಣಗೊಳಿಸ್ಲೇಬೇಕು. ಹಾಗಾದ್ರೆ ಪರಿಪೂರ್ಣಗೊಳಿಸಿದ್ರೆ ಮೋಕ್ಷನ? ಇಲ್ಲ. ಪರಿಪೂರ್ಣಗೊಳಿಸ್ಕೊಳ್ತಾ ಇರೋದ್ರಿಂದ ನಮ್ಮ ಮನಸ್ಸೇನಾಗತ್ತೆ? ಉಪರಮ, ಮನಸ್ಸು ಸಿದ್ಧವಾಗತ್ತೆ. ಆ ಮನಸ್ಸು ಸಿದ್ಧವಾದಾಗ ಈ ವೇದಾಂತದ ಜ್ಞಾನ ಬಂದಾಗ ನೀವು ಗೃಹಸ್ಥರಾಗಿರಿ. ಜನಕ ರಾಜನಾಗಿದ್ದ, ಜ್ಞಾನ ಆಗ್ಲಿಲ್ವಾ, ಮೋಕ್ಷ ಆಗ್ಲಿಲ್ವಾ? ಆಯ್ತು. ನೀವು ಮಗುವಾಗಿರಿ. ನಚಿಕೇತ ಮಗುವಾಗಿದ್ದಲ್ವಾ? ಆಯ್ತಲ್ವಾ? ಆಯ್ತು. ಯಾಜ್ಞವಲ್ಕ್ಯರ ರೀತಿ ಸಂತರಾಗಿರಿ. ಆಗ್ಲಿಲ್ವಾ? ಆಯ್ತು. ಶ್ವೇತಕೇತುವಿನ ರೀತಿ ಒಬ್ಬ ಯುವಕನಾಗಿರಿ. ಆಗತ್ತೆ. ಸೊ ನಿಮ್ಮ ಕರ್ತವ್ಯಗಳನ್ನ, ನಿಮ್ಮ ಕರ್ಮಗಳನ್ನ ಚಾಚೂ ತಪ್ಪದೆ, ಅದು ನಿಮ್ಮ ಕರ್ಮಗಳು, ನಿಮ್ಮ ಕುಟುಂಬದ ಕರ್ಮಗಳು, ನಿಮ್ಮ ನೈಮಿತ್ತಿಕ ಕೆಲಸ ಮಾಡ್ತಾ ಇರುವಂತಹ ಕರ್ಮಗಳು, ಇದನ್ನೆಲ್ಲವನ್ನ ಶ್ರದ್ಧೆಯಿಂದ ಚಾಚೂ ತಪ್ಪದೆ ಸರಿಯಾಗಿ ಮಾಡ್ತಾ ಹೋಗುವಂಥದ್ದು. ಅದನ್ನ ಮಾಡ್ಬೇಕು. ಆದ್ರೆ ಅದರಿಂದ ಮೋಕ್ಷ ಆಗಲ್ಲ, ಅಥವಾ ಅದು ಮೋಕ್ಷಕ್ಕೆ ಡೈರೆಕ್ಟ್ ಕಾರಣವೂ ಅಲ್ಲ. ಅದನ್ನ ಮಾಡೋದು ನೆಸೆಸಿಟಿ, ಅದು ಮಾಡ್ಲೇಬೇಕು. ಆದ್ರೆ ಮೋಕ್ಷ ಆಗೋದು ಜ್ಞಾನದಿಂದ, ಮನಸ್ಸಿನ ಸಿದ್ಧತೆಗಾಗಿ ಇದೆಲ್ಲ ನಡೆಯುತ್ತೆ. ಧನ್ಯವಾದ. ಮುಂದಿನ ಪ್ರಶ್ನೆ. ಹಲೋ, ನಾನ್ ಡಾಕ್ಟರ್ ಚಂದ್ರಕಲಾ ರಾಜಣ್ಣ ಅಂತ. ಹಲೋ, ನಮಸ್ಕಾರ. ನಮಸ್ತೆ. ನನ್ಗೇನು ಅಂದ್ರೆ, ಈ ತಾವರೆ ಎಲೆ ಮೇಲೆ ನೀರಿನ ಹನಿಯಂತೆ ಇರ್ಬೇಕು ಅಂತ ಹೇಳ್ತಾರೆ. ಹಾಗೆ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಸಂಸಾರದಲ್ಲಿ ಇರುವಾಗ ಆಸೆಯನ್ನು ನಿಗ್ರಹ ಮಾಡೋದಕ್ಕೂ ತಿಂಡಿ ಬೇಕು ಅಂದಾಗ ತಿನ್ನಲ್ಲ, ಬೇಡ ಇವತ್ತು ತಗೊಳ್ಳೋದು ಬೇಡ ಅಂತ ನೀವ್ ಹೇಳಿದ ತರ ಮಾತಲ್ಲಿ ಮಾಡ್ತಾ ಇರ್ತೀವಿ. ಆದ್ರೆ ಕೋಪ ಒಂದು ಎಷ್ಟೇ ಮಾಡಿದ್ರು, ಆಸೆ ಮಾಡಿದ್ರು ಕೋಪ ಒಂದು ನಿಗ್ರಹಿಸಕ್ಕೆ ತುಂಬಾ ಕಷ್ಟ. ಆದ್ರೂನು ಕೆಲವು ಸಲ ನನ್ನ ಗೆಳತಿ ನನ್ ಕೆನ್ನೆಗೆ ಹೊಡೆದಾಗ್ಲೂ ನಾನು ತಡ್ಕೊಂಡಿದ್ದೀನಿ. ಆದ್ರೆ ಮನೆಯಲ್ಲಿ ಕೆಲವು ಸಲ ಕಲಹ ಆಗುವ ಪರಿಸ್ಥಿತಿ ಆಗತ್ತೆ. ಹೇಗೆ ಅಂದ್ರೆ, ನಿಗ್ರಹಿಸಲು ಎಷ್ಟೇ ಪ್ರಯತ್ನ ಪಡಿದ್ರು ಕೆಲವು ಸಲ ಆಗದೇ ಇಲ್ಲ. ಅದು ಯಾಕೆ, ಅದು ಹೇಗೆ ನಾನು ಸಮಾಧಾನ ಮಾಡ್ಕೋಬಹುದು? ಮಾಡ್ತಾ ಇದ್ದೀನಿ, ಪೂಜೆ, ಇದು ಅಡುಗೆ ಮಾಡೋದು, ಆ ತರದ್ದು ಎಲ್ಲ ಮಾಡಿದ್ರು ಅದು ಯಾವ್ದೋ ಕೆಲವು ಸಲದಲ್ಲಿ ತುಂಬಾ ಕೋಪ ಬಂದಾಗ, ಆ ಕೋಪ ನಮ್ಮ ರೀತಿನಲ್ಲಿ ಕೆಲವು ಸಲ ಸಡನ್ ರಿಯಾಕ್ಷನ್ ಒಳ್ಳೆ ಇದು ಅಂತ ಅನ್ಸುತ್ತೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನೀವೇ ಉತ್ತರಗಳನ್ನ ಹೇಳಿದೀರಾ. ನಿಮ್ಮ ಉತ್ತರವನ್ನೇ ನಾನು ತಿರುಗಿಸಿ ಮುರುಗಿಸಿ ಹೇಳಬೇಕಷ್ಟೇ. ನೀವೇ ಹೇಳಿದೀರಾ, ನೀವೇ ಪ್ರಯತ್ನ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ತಿನ್ನೋ ವಿಚಾರನೋ ನೋಡೋ ವಿಚಾರನೋ ಬಂದ್ರೆ ನಾನು ನಿಗ್ರಹ ಮಾಡಬಲ್ಲೆ. ಆದ್ರೆ ಯಾವಾಗ್ಲೂ ಒಂದು ರೀತಿಯಲ್ಲಿ ಮನಸ್ಸು ಇರಿಟೇಷನ್ ಇಂದನೋ ಯಾವುದೋ ಒಂದರಿಂದ ಕೋಪವನ್ನ ತಡ್ಕೊಳ್ಳಿಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೌದು, ಕೊನೆಗೆ ನೀವೇ ಹೇಳಿದ್ರಿ ಏನಂತಂದ್ರೆ, ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡ್ಬಿಡ್ತೀವಿ. ಯಾಕೆ ರಿಯಾಕ್ಟ್ ಮಾಡಿದ್ವಿ? ನಾವ್ ಇವತ್ತೇ ನೋಡಿದ್ವಿ, ರಿಯಾಕ್ಷನ್ ಮತ್ತು ರೆಸ್ಪಾನ್ಸ್ 2 ಪದಗಳನ್ನ ನೋಡಿದ್ವಿ. ರಿಯಾಕ್ಷನ್ ಇಸ್ ಆಲ್ವೇಸ್ ಅನ್ಥಾಟ್ಫುಲ್, ಯಾವುದೇ ಯೋಚನೆ ಇಲ್ಲದೆ ನಡೆದಂಥದ್ದು, ಯಾವುದೇ ಯೋಚನೆ ಮಾಡ್ದಲೆ ಆ ಕ್ಷಣದಲ್ಲಿ ಅನ್ಸಿದ್ದನ್ನ ಮಾಡುವಂಥದ್ದು. ರೆಸ್ಪಾನ್ಸ್ ಯೋಚನೆ ಮಾಡಿ ಮಾಡುವಂಥದ್ದು. ಸೊ ಹಾಗಾಗಿ ನಾನು ಆಗ್ಲೇ ಹೇಳಿದೆ, ರಿಯಾಕ್ಷನ್ ಬದಲು ರೆಸ್ಪಾಂಡ್ ಮಾಡಕ್ಕಾದ್ರೆ ದಟ್ ಇಸ್ ದ ಬೆಸ್ಟ್ ವೇ, ಇಂಟೆಲಿಜೆಂಟ್ ವೇ ಅಂಡ್ ವೈಸ್ ವೇ ಆಫ್ ಲಿವಿಂಗ್. ಆರ್ಟ್ ಆಫ್ ಲಿವಿಂಗ್ ಅಂತ ಕೇಳ್ತಿರಲ್ಲ, ಅದು ಸಂಸ್ಥೆ ಹೆಸರು ಇರಬಹುದು. ಆದ್ರೆ ನಾವು ತಿಳಿಬೇಕಾದ್ರೆ ಆರ್ಟ್ ಆಫ್ ಲಿವಿಂಗ್ ಅಂತಂದ್ರೆ ಇದನ್ನು ವಿವೇಕದಿಂದ ಇಟ್ಕೊಂಡು ಶ್ರಮವನ್ನ ಅಭ್ಯಾಸ ಮಾಡ್ತಾ ಬದುಕೋದು. ಆದ್ರೆ ಎಲ್ಲಾ ಸರಿ ಆಗತ್ತಾ?
ನೀವೇ ಹೇಳಿದ್ರಿ ಖಂಡಿತ ಆಗಲ್ಲ, ಎಲ್ಲ ಸರಿ ಆಗೋದಿಲ್ಲ. ಒಂದೊಂದ್ಸರಿ ಆಗತ್ತೆ, ಒಂದೊಂದ್ಸರಿ ಆಗಲ್ಲ. ಯಾವಾಗ್ಲೂ ಒಂದ್ಸರಿ ಹೊರಗೆ ಬರುತ್ತೆ. ಏನ್ ಮಾಡೋದು? ಅದಕ್ಕೆ ಎರಡನೇದು ಬಂದಿದ್ದು ದಮ ಅಂತ. ನೀವು ಹಲವಾರು ಸರಿ ಶ್ರಮ ಬಂದಿರುತ್ತೆ, 100 ಸರಿ ಕೋಪ ಮಾಡ್ಕೋಬೇಕು ಬಂದಿರುತ್ತೆ, 70 ಸರಿ ತಡೆದಿರ್ತೀರ. ಇಲ್ಲಿ ತಡೆಯೋದು ಅಂತಂದಾಗ ಏನಾಗಿರುತ್ತೆ, ಯು ಮೈಟ್ ಹ್ಯಾವ್ ಸಪ್ರೆಸ್ಡ್, ಅದನ್ನ ಬಡ್ದು ಬಗ್ಸಿರ್ತೀರ. ಅದಕ್ಕೆ 71ನೇ ಸರಿ ಆದಾಗ ಏನಾಗತ್ತೆ, ಹಳೆಯದನ್ನೆಲ್ಲ ನೆನಪಿಸ್ಕೊಂಡು ಜೋರಾಗಿ ಮಾಡ್ತಾ, ಇಷ್ಟು ಸರಿ ನೀನ್ ಹಿಂಗ್ ಮಾಡ್ದೆ, ಅಷ್ಟು ಸರಿ ಹಂಗ್ ಮಾಡ್ದೆ, ವಿ ಆಲ್ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಅವ್ರ ಪಾಪ ಅದಕ್ಕೆ ಇನ್ನೂ ಮಾಡಿರಲ್ಲ, ನೀನ್ ಅವತ್ ಮಾಡಿದ್ದು ಇದಕ್ಕೇನೆ, ಇನ್ನೊಂದು ಮಾಡಿದ್ದು ಅದಕ್ಕೇನೆ, ನಿನಗೆ ನೆನಪಿಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಆ ಒಂದು ಕೋಪ ಎಷ್ಟು ಬರುತ್ತೆ ಅಂದ್ರೆ ಆ ಇಂಟೆನ್ಸಿಟಿ 70 ಸರಿ ತಡೆದಿದ್ದು ಅದಕ್ಕಿಂತ ಜೋರಾಗಿ ಬರುತ್ತೆ. 70 ಸರಿ ಗೆದ್ದಿರ್ತೀವಿ, 1 ಸರಿ ಸೋತಾಗ ಬೀಳ್ತೀವಿ. ಯಾಕೆ? ವಿ ಸಪ್ರೆಸ್ಡ್, ವಿ ಕಂಟ್ರೋಲ್ಡ್. ಆದ್ರೆ ಅದಕ್ಕೆ ನಾವ್ ಏನಂತ ಹೇಳಿದ್ರು, ವಿ ಶುಡ್ ನಾಟ್ ಕಂಟ್ರೋಲ್ ಬಟ್ ವಿ ಶುಡ್ ರೆಗ್ಯುಲೇಟ್. ಇಂಟೆಲಿಜೆಂಟ್ ವೇ ಆಫ್ ಲಿವಿಂಗ್ ಅಲ್ಲಿ ಬಂದಾಗ, ದಮಾದಲ್ಲಿ ಕೂಡ ಬಂದಾಗ ಏನ್ ಮಾಡ್ಬೇಕು, ನೀವು ಎಕ್ಸ್ಪ್ರೆಸ್ ಮಾಡ್ಬೇಕಾ? ಐ ಆಮ್ ನಾಟ್ ಟೆಲಿಂಗ್ ಯು ನಾಟ್ ಟು ಎಕ್ಸ್ಪ್ರೆಸ್ ಬಟ್ ಟೆಲ್ ಆಫ್ಟರ್ ಸಮ್ ಟೈಮ್. ಇದನ್ನ ಹೇಳ್ತೀನಿ, ನಂಗೆ ಕೋಪ ಬರ್ತಾ ಇದೆ, ನನಗೆ ನನ್ನ ತಾಯಿ ಮೇಲೆ ಅನಿಸ್ತಾ ಇದೆ ಅವ್ರು ಮಾಡ್ತಿರೋದು ಸರಿ ಇಲ್ಲ ಅಂತ. ಏನ್ ಮಾಡ್ತೀನಿ, 5 ನಿಮಿಷ ಬಿಟ್ಟು ಹೇಳಿ. ಈ ಕ್ಷಣ ಬಂತು ನಂಗೆ, ನಾನು ವಿಧಿ ಹಾಕೋತೀನಿ, 5 ನಿಮಿಷ ಬಿಟ್ಟು ಮಾತಾಡಿ. ಸೈಲೆನ್ಸ್ ಇರ್ಬೇಕು ಅಂದ್ರೆ ಬೇರೆದ ಮಾಡ್ಕೋತಾ ಇರಿ, 5 ನಿಮಿಷ ಬಿಟ್ಟು ಮಾತಾಡಿ. 5 ನಿಮಿಷ ಆಗೋಷ್ಟೊತ್ತಿಗೆ ನೀವೇ ಯೋಚನೆ ಮಾಡಿ, ನಿಮ್ಮ ಮನಸ್ಸು ಎಷ್ಟು ತಿಳಿಯಾಗಿರುತ್ತೆ ಅಷ್ಟೊತ್ತಿಗೆ 5 ನಿಮಿಷ ಇನ್ನೇನು ಯೋಚನೆ ಬಂದಿರಲ್ಲ, ಅದೇ ಯೋಚನೆ ಮಾಡ್ತಾ ಇರ್ತಾರೆ, ಇವ್ರು ಹಿಂಗ್ ಮಾಡುದು ಹಂಗ್ ಮಾಡೋದು ಅಂತ. ಆ 5 ನಿಮಿಷ ಅವ್ರ ಹತ್ರ ಮಾತಾಡದಲ್ಲಿರುವಾಗ ಒಂದಷ್ಟು ವಿಚಾರ ಬಂದಿರುತ್ತೆ. ಆ 5 ನಿಮಿಷನೋ 10 ನಿಮಿಷ ಅರ್ಧ ಗಂಟೆ ಅದಾದ್ಮೇಲೆ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತೆ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿ, ನೀವೇದ್ ಮಾಡಿದ್ ಸರಿ ಅಲ್ಲ ಅಂತ. ಯು ಹ್ಯಾವ್ ದ ರೈಟ್ ಟು ಟೆಲ್ ಬಟ್ ಯು ಡೋಂಟ್ ಹ್ಯಾವ್ ದ ರೈಟ್ ಟು ಶೋ ಆಂಗರ್, ಯು ಡೋಂಟ್ ಹ್ಯಾವ್ ದ ರೈಟ್ ಟು ಹರ್ಟ್ ಅದರ್ಸ್. ಸೊ ಹಾಗಾಗಿ ಹೇಳೋದು, ಕಮ್ಯುನಿಕೇಟ್ ಮಾಡೋದು ಮಾಡ್ಲೇಬೇಕು. ಯಾರು ತಪ್ಪು ಮಾಡ್ತಾ ಇದಾರೆ, ಮಗು ಏನೋ ಮಣ್ಣು ತಿಂತಾ ಇದೆ, ನಾನು ಆಂಗರ್ ತೋರ್ಸಲ್ಲಪ್ಪ ಅಂತ ಕೂರಂಗಿಲ್ಲ, ಸರಿ ಮಾಡ್ಲೇಬೇಕು. ಆದ್ರೆ ಯಾವ ರೀತಿ ನಾವು ತೋರಿಸ್ತೀವಿ, ಯಾವ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಆ ಎಕ್ಸ್ಪ್ರೆಷನ್ ಹೋಗುವಾಗ ಪ್ಯೂರಿಫೈ ಆಗಿ ಹೋಯ್ತಾ, ನನ್ನ ಮಾತು ಬರ್ತಾ ಇರೋದು ಹೆಂಗಂದ್ರೆ ಚಿಕ್ಕ ಮಕ್ಕಳು ಹೇಳ್ತಾರಲ್ಲ, ಥಿಂಕ್ ಬಿಫೋರ್ ಯು ರೈಟ್, ಥಿಂಕ್ ಟ್ವೈಸ್ ಬಿಫೋರ್ ಯು ರೈಟ್ ಅಂತ. ಹಾಗೆ ಥಿಂಕ್ ಟ್ವೈಸ್ ಬಿಫೋರ್ ಯು ಟಾಕ್ ವೆನ್ ಇಟ್ ಕಮ್ಸ್ ಟು ನೆಗೆಟಿವ್ ಎಮೋಷನ್ಸ್. ಸೊ ಈ ರೀತಿಯಲ್ಲಿ ವಿವೇಕ, ಅದೇ ಅಭ್ಯಾಸ ವೈರಾಗ್ಯ, ಹಿಂದವ್ರು ಹೇಳಿದ ಹಾಗೆ ವಿವೇಕ ವೈರಾಗ್ಯದಿಂದನೇ ಎಲ್ಲವೂ ಸಾಧ್ಯ. ಇಲ್ಲ ಅಂತಂದಾಗ ಈ ಶಮ ದಮ ಮನಸ್ಸಿನಲ್ಲಿ ಮಾಡುವಂಥದ್ದು. ಆದ್ರೆ ಹಲವಾರು ಸರಿ ಇದಕ್ಕೆಲ್ಲ ಇನ್ನೂ ಡೀಟೇಲ್ ಬೇಕು ಅಂದ್ರೆ ಪರ್ಸನಲ್ ಆಗಿ ಮಾತಾಡೋದು ಒಳ್ಳೆದು. ಅದಕ್ಕಿಂತ ಇನ್ನೂ ಹೆಚ್ಚಂದ್ರೆ ಪಾಸಿಟಿವ್ ಸೈಕಾಲಜಿ ಬಗ್ಗೆ ಹಲವಾರು ಪುಸ್ತಕಗಳು ಬಂದಿದೆ. ಇವತ್ತಿನ ಸೈಕಾಲಜಿ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಹೇಳಿರೋದನ್ನ ಇವತ್ತಿನ ಪಾಸಿಟಿವ್ ಸೈಕಾಲಜಿ ಅಂತ ಹೇಳಿ, ಹೌ ಟು ಕಂಟ್ರೋಲ್ ಆಂಗರ್, ಹೌ ಟು ಮ್ಯಾನೇಜ್ ಆಂಗರ್, ಈ ತರ ಹಲವಾರು ಪುಸ್ತಕಗಳು ಬರುತ್ತೆ. ಎಲ್ಲವೂ ಹೆಲ್ಪ್ ಮಾಡಬಹುದು, ಅದನ್ನು ಕೂಡ ಅಭ್ಯಾಸ ಮಾಡಿ, ಯಾವುದೂ ತಪ್ಪಿಲ್ಲ. ಆದ್ರೆ ಮುಖ್ಯವಾಗಿ ಅಂದ್ರೆ ವಿವೇಕ. ಅದಕ್ಕಿಂತ ಹೆಚ್ಚಂದ್ರೆ ನನ್ನ ಗುರಿ ನನ್ನ ಕಣ್ಮುಂದೆ ಇದೆ, ನನಗೆ ಇದನ್ನ ಮಾಡೋದ್ರಿಂದ ಏನಾಗತ್ತೆ, ಅವ್ರಿಗೆ ಹರ್ಟ್ ಆಗ್ಬೋದು, ನನಗ್ ಖುಷಿ ಆಗ್ಬೋದು, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗುತ್ತೆ, ಈ ಸಂಸ್ಕಾರ ನನ್ನಲ್ಲಿ ಉಳಿಯುತ್ತೆ, ಇದು ನನ್ನ ವೇದಾಂತದ ವಿಚಾರಕ್ಕೆ ತೊಂದರೆ ಆಗತ್ತೆ. ಸೊ ಆದ್ರಿಂದ ಮಾಡಲ್ಲ ಅಂತ ವಿವೇಕ ಬಿಟ್ಟಾಗ, ಐ ಥಿಂಕ್ ನೋಯಿಂಗ್ ದ ಕಾನ್ಸಿಕ್ವೆನ್ಸಸ್ ಯು ಕ್ಯಾನ್ ರೆಡ್ಯೂಸ್. ಐ ಆಮ್ ನಾಟ್ ಟೆಲಿಂಗ್ ಯು ಟು ಅವಾಯ್ಡ್, ರೆಡ್ಯೂಸ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆಗತ್ತೆ ಅಂತ ಅನ್ಸುತ್ತೆ. ಧನ್ಯವಾದ. ನಮಸ್ಕಾರ ಪ್ರಮೋದ್ ಸರ್. ಸಮಯ ಈಗ 7:59. ಇನ್ನೊಂದು ಪ್ರಶ್ನೆ ಯಾರಿಗಾರು ಇದೆಯಾ? ನಮಸ್ಕಾರ ಗುರುಗಳಿಗೆ. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನಮಗೆ ಆಗ್ಲೇ ವಯಸ್ಸು ಜಾಸ್ತಿ ಆಗಿರ್ಬೋದು, ಇನ್ನೆಷ್ಟು ಆಯುಷ್ ಇದೆ ಅನ್ನೋದು ನಮಗ್ ಗೊತ್ತಿಲ್ಲ. ಧರ್ಮ ಸ್ವಧರ್ಮ ಅಂತ ಹೇಳಿದ್ರಲ್ಲಿ ಆ ಸ್ವಧರ್ಮದಲ್ಲಿ ಆಲ್ರೆಡಿ ಕಾಲಿಟ್ಟಿದೀನಿ ಅಂತ ಅನಿಸ್ತಾ ಇದೆ. ಬಟ್ ನಮ್ಗೆ ಮೋಕ್ಷ ಸಿಗ್ಬೇಕು ಅಂದ್ರೆ ಇನ್ನು ಎಷ್ಟು ಸಾಧನೆ ಮಾಡ್ಬೇಕು, ಎಷ್ಟು ಸ್ಟೆಪ್ ಹೋಗ್ಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಅಷ್ಟರಲ್ಲೇ ನಮ್ಮ ಆಯುಷ್ ಮುಗಿಯುತ್ತೆ ಅಂತಂದ್ರೆ ಅದರಿಂದ ಹೇಗೆ ಮೋಕ್ಷ ಸಿಗುತ್ತೆ ಅಂತನ ಸಿಗಲ್ಲ ಅಂತನ? ವೆರಿ ಗುಡ್ ಕ್ವೆಶ್ಚನ್. ಮೋಕ್ಷ ಅಂದ್ರೆ ಏನು ಅಂತ ಪರಿಕಲ್ಪನೆ ಬಂದಾಗ ಅದರದನ್ನ ಪರಿಪೂರ್ಣತ್ವಾಗಿ ನಿಷ್ಕರ್ಷೆ ಮಾಡಬಹುದು. ಬಟ್ ಇವತ್ತು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇವತ್ತಾಗ್ಲೇ ವಯಸ್ಸಾಗಿದೆ, ಈಗಾಗಲೇ ನಾನು ವಯಸ್ಸಾಗಿದೆ, ಯಾವಾಗ ದೇಹ ಬೀಳತ್ತೆ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ, ಇನ್ ಎಷ್ಟು ಸಾಧನೆ ಮಾಡ್ಬೇಕು ಗೊತ್ತಿಲ್ಲ ಅಂತ. ಖಂಡಿತ ಹೌದು, ವಯಸ್ಸಾಗಿದೆ ನಿಜ. ಆದ್ರೆ ಯೋಚನೆ ಮಾಡಿ, ನಾನು ಇವಾಗ ಇಷ್ಟು ಈ ವಯಸ್ಸಿನಲ್ಲಿ ಇದ್ದೀನಿ, ಹೆಲ್ದಿ ಆಗಿದ್ದೀನಿ, ನನಗ್ ಗೊತ್ತಾ ನಾನು ನಾಳೆ ಬದುಕಿರ್ತೀನಿ ಅಂತ? ಗ್ಯಾರಂಟಿ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ವಯಸ್ಸಾದವ್ರು ಮಾತ್ರ ಹೋದ್ರ? ಯುವಕರು ಮಕ್ಕಳು ಹೋದ್ರು.
ಯಾವತ್ತೂ ಕೂಡ ಅನ್ಕೋಬೇಡಿ ನನಗ್ ವಯಸ್ಸಾಗಿದೆ, ನಾನು ಏನೋ ಮರಣಕ್ಕೆ ಹತ್ರ ಆಗಿದೀನಿ ಅಂತ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮರಣ ನಮ್ಮ ಹತ್ರ ಬರಬಹುದು. ನಾವು ಮರಣಕ್ಕೆ ಹತ್ರಕ್ಕೆ ಹೋಗ್ತಾ ಇಲ್ಲ, ಮರಣ ನಮ್ಮ ಹತ್ರ ಪ್ರತಿದಿನ ಬರ್ತಾ ಇದೆ, ಬೇರೆ ಬೇರೆ ಸೈನ್ಗಳನ್ನು ಕೊಡ್ತಾ ಇದೆ. ಹಾಗಾಗಿ ನನಗೆ ಎಷ್ಟು ದಿನ ಇದೆ ಅಂತ ನಾವು ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ಅದನ್ನೇ ಮಹಾತ್ಮ ಗಾಂಧಿ ಕೂಡ ಹೇಳಿದ್ರು, ಲಿವ್ ಆಸ್ ಇಫ್ ಯು ಆರ್ ಗೋಯಿಂಗ್ ಟು ಡೈ ಟುಮಾರೋ ಅಂತ. ಹೆಂಗ್ ಬದುಕಬೇಕು, ನಾಳೆನೇ ಪ್ರಾಣ ಹೋಗುತ್ತೆ ಅಂದ್ರೆ ನಾನು ಇವತ್ತು ನಾನು ಹೆಂಗ್ ಬದುಕ್ತೀನೋ ಹಂಗ್ ಬದುಕ್ಬೇಕು. ಹೆಂಗ್ ಬದುಕ್ತೀನಿ ಈಗ ಯೋಚನೆ, ನಿಮ್ದ್ರಿ ಪ್ರಶ್ನೆ ಇಟ್ಕೋಣ. ನಾಳೆನೇ ನನ್ ಪ್ರಾಣ ಹೋಗುತ್ತೆ, ಹಾಗಾದ್ರೆ ಇವತ್ತು ಹೆಂಗ್ ಬದುಕ್ತೀನಿ ನಾನು? ಇವತ್ತೇ ನನ್ನ ಮೋಕ್ಷಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಇವತ್ತು ನನ್ನ ಜೀವನ ಹೆಂಗಿರುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ಷಣವೂ ಭಗವತ್ ಚಿಂತನೆಯಲ್ಲೇ ಇರುತ್ತೆ. ಪ್ರತಿಯೊಂದು ಕೆಲಸವೂ ಕೂಡ, ನನ್ನ ಕರ್ಮವೂ ಕೂಡ ಧಾರ್ಮಿಕ ಕರ್ಮವಾಗಿ ಪುಣ್ಯ ಸಂಪಾದನೆನೇ ಆಗಿರುತ್ತೆ. ಪ್ರತಿಯೊಂದು ಚಿಂತನೆಯೂ ಕೂಡ ಒಳ್ಳೆ ಚಿಂತನೆನೇ ಆಗಿರುತ್ತೆ. ಸಾಯೋವಾಗ ಯಾರು ಕೂಡ ಅವ್ನ್ ನಾಶ ಆಗ್ಲಿ ಇವ್ನ್ ನಾಶ ಆಗ್ಲಿ ಅಂತ ಮಾಡ್ಕೊಡಲ್ಲ. ಸಾಯ್ತೀನಿ ಅಂತ ಯಾವಾಗ ಗೊತ್ತಾಗತ್ತೋ. ಇದೇ ಭಾಗವತದಲ್ಲಿ ಕೂಡ ನಿಮ್ಗೆ ಗೊತ್ತಿರೋದು, ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಾಯ್ತು 7 ದಿನಕ್ಕೆ ಇನ್ ಪ್ರಾಣ ಬಿಡ್ತೀನಿ ಅಂತ, ಶಾಪ ಆಯ್ತು. ಅದೆಲ್ಲ ಕಥೆ, ಅದ್ರದನ್ನೆಲ್ಲ ನಂಗೆ ಯಾಕೆ ಆಯ್ತು ಅಂತಲ್ಲ ಅದೆಲ್ಲ ಮುಖ್ಯ, ಇಲ್ಲಿ ವಿಚಾರ ತಿಳಿಯೋದು ಮುಖ್ಯ. ಪರೀಕ್ಷಿತ್ ಮಹಾರಾಜನಿಗೆ ಗೊತ್ತಾಯ್ತು 7 ದಿನಕ್ಕೆ ನನ್ನ ಪ್ರಾಣ ಹೋಗುತ್ತೆ ಅಂತ. 7 ದಿನ ಹೆಂಗ್ ಉಪಯೋಗಿಸ್ಕೊಂಡ? ಭಾಗವತವನ್ನ ಆಲಿಸ್ಲಿಕ್ಕೆ ಅಂತ ಹೇಳಿ ಶುಕ ಮಹಾರಾಜರ ಹತ್ರ ಹೋಗಿ, ಶುಕ ಮಹಾರಾಜರ ಹತ್ರ ಇಡೀ ಭಾಗವತವನ್ನ, ಕೃಷ್ಣ ಕಥೆಯನ್ನ, ದಶಾವತಾರವನ್ನ, 22 ಅವತಾರಗಳನ್ನ ಕೇಳ್ತಾ ಜ್ಞಾನವನ್ನ ಪಡಿತಾ ಇದು ಜೀವನ ಅಂತ ತಿಳಿದ. ನಾವು ಕೂಡ ಪ್ರತಿದಿನ ಪ್ರತಿ ಕ್ಷಣ, ನಿಮ್ಗೆ ಅನ್ನಿಸ್ತಾ ಇದೆ ನನಗೀಗ ವಯಸ್ಸಾಗಿದೆ, ಯಾವಾಗ ಏನ್ ಮಾಡ್ಬೇಕು? ಪ್ರತಿದಿನ ನಾನು ಮಾಡೋ ಕರ್ಮ ಧಾರ್ಮಿಕವಾಗಿರುವಂಥದ್ದು, ನನ್ನ ಚಿಂತನೆ ಧಾರ್ಮಿಕ ಚಿಂತನೆ ಆಗಿರುತ್ತೆ, ನನ್ನ ಒಂದು ಗುರಿ ಮೋಕ್ಷವೇ ಆಗಿರುವಂಥದ್ದು, ನನ್ನ ಆಲಿಸುವಿಕೆ ವೇದಾಂತ ಶ್ರವಣವೇ ಆಗಿರುವಂಥದ್ದು. ಇದನ್ನ ಮಾಡ್ತಾ 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 ಇದ್ರೆ ಅದು ಯಾವ ಸಂದರ್ಭದಲ್ಲಿ ಮೋಕ್ಷ ಆಗತ್ತೆ ಅನ್ನೋ ಗ್ಯಾರಂಟಿ ನಾನ್ ಕೊಡಲ್ಲ. ಯಾಕಂದ್ರೆ ಯಾವಾಗ ಪ್ರಾಣ ಹೋಗುತ್ತೆ ನನಗೆ ಗೊತ್ತಿಲ್ಲ. ಮೋಕ್ಷದ ಮಾರ್ಗದಲ್ಲಿ ಇದ್ದೀರಾ, ಮೋಕ್ಷ ಸಿಕ್ತಾ ಗ್ರೇಟ್, ಅಪ್ಪಿ ತಪ್ಪಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಈ ಜನ್ಮದಲ್ಲಿ ಸಿಕ್ಲಿಲ್ಲ ಹೇಳಕ್ಕಾಗಲ್ಲ. ಮುಂಚೆನೆ ಪ್ರಾಣ ಹೋಗ್ಬಿಟ್ರೆ ಏನ್ ಮಾಡೋದು? ಏನು ತೊಂದರೆ ಇಲ್ಲ. ನೀವು ಕೊನೆಯ ಸಂದರ್ಭದಲ್ಲಿ ಏನ್ ಮಾಡಿದಿರಾ? ಹೆಚ್ಚು ಧರ್ಮವನ್ನ ಮಾಡಿದಿರಾ, ಹೆಚ್ಚು ಒಳ್ಳೆಯ ಸಂಸ್ಕಾರಗಳನ್ನ ಹಾಕಿದಿರಾ, ಎಲ್ಲ ಧಾರ್ಮಿಕ ಚಿಂತನೆಗಳನ್ನ ಮಾಡಿದಿರಾ. ಮುಂದಿನ ಜನ್ಮ ಏನ್ ಸಿಗತ್ತೆ ನಿಮ್ಗೆ? ಇನ್ನು ಒಳ್ಳೇದೇ ಸಿಕ್ಬೇಕು. ಒಳ್ಳೇದ್ ಮಾಡಿದವ್ರು ಒಳ್ಳೇದೇ ಆಗ್ಬೇಕು. ಮುಂದಿನ ಜನ್ಮ ಏನಾಗತ್ತೆ ಹಾಗಾದ್ರೆ? ಇನ್ನೂ ಒಳ್ಳೆಯ ಜನ್ಮದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಈ ಇನ್ಕ್ಲಿನೇಷನ್ ಸಿಗುವಂತದ್ದಾಗತ್ತೆ. ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಮೋಕ್ಷದ ಕಡೆಗೆ ಚಿಂತನೆ ಬರುವಂತದ್ದಾಗತ್ತೆ. ಚಿಕ್ಕ ವಯಸ್ಸಿನಲ್ಲೇ ನಿಮಗೆ ಧರ್ಮ ಪ್ರಜ್ಞೆ ಬೆಳೆಯುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಮೋಕ್ಷದ ಕಡೆ ನಡೀತಾ ನೆಕ್ಸ್ಟ್ ಜನ್ಮದಲ್ಲಿ ಪಡ್ಕೊಳ್ತೀವಿ. ಆದ್ರೆ ಆಗ್ಲೂ ಕೂಡ ಸುಮ್ಮನೆ ಅದರಾಗೆ ಪಡ್ಕೊಳ್ಳಲ್ಲ, ನೀವೇ ಪ್ರಯತ್ನ ನಿಮಗೆ ಇನ್ಕ್ಲಿನೇಷನ್ ಕೊಡುತ್ತೆ ಅಷ್ಟೇ. ಸೊ ಹಾಗಾಗಿ ಯಾವಾಗ ಯಾರು ಹೋಗ್ತಾರೆ, ಯಾರು ಬದುಕಿರ್ತಾರೆ ಗೊತ್ತಿಲ್ಲ. ಬದುಕಿರೋ ಅಷ್ಟು ದಿನ, ಬದುಕಿರೋ ಅಷ್ಟು ಕ್ಷಣ ನಮ್ಮ ಚಿಂತನೆ ಮೋಕ್ಷದ ಒಂದು ಗುರಿ ಇಟ್ಕೊಂಡು ನಮ್ಮ ಕ್ರಿಯೆ ಧಾರ್ಮಿಕವಾಗಿ ವ್ಯಾಲ್ಯೂ ಬೇಸ್ಡ್ ಆಗಿ ಸ್ವಧರ್ಮವನ್ನ ಮಾಡ್ತಾ ನನ್ನ ಚಿಂತನೆ ಆದ ಕಡೆ ಇದೆ. ಈಗಾಗತ್ತೆ, ಇಲ್ಲ ಅಂದ್ರೆ ಮುಂದಕ್ಕಾಗಲ್ಲ. ಸೊ ಈ ಒಂದು ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸೋಣ. ನಾಳೆ ಬದುಕಿರ್ತೀವ ಇಲ್ಲ ಗೊತ್ತಿಲ್ಲ, ಆದ್ರೆ ಇರುವಷ್ಟು ಕ್ಷಣ ಭಗವತ್ ಚಿಂತನೆಯಲ್ಲಿ, ಆತ್ಮಚಿಂತನೆಯಲ್ಲಿ ಇರುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಮೋದ್ ಸರ್. ಇವತ್ತಿನ ಸೆಷನ್ ನಾವು ಮುಕ್ತಾಯಗೊಳಿಸೋಣ. ಮತ್ತೆ ನಾಳೆ ಸರಿಯಾಗಿ 6:20ಕ್ಕೆ ಭೇಟಿ. ನಿಮಗೆ ಇರುವಂತಹ ಪ್ರಶ್ನೆಗಳನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಖಂಡಿತವಾಗ್ಲೂ ಹೇಳ್ಬೇಕು. ಹಾಗೆ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡೋದಕ್ಕೆ ಅಂತ ಹೇಳಿ ಓಪನ್ ಆಗುತ್ತೆ. ಹೀಗಾಗಿ ಅದರಲ್ಲಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳು ಹಾಗೆ ಪ್ರಶ್ನೆಗಳನ್ನ ಕೇಳಬೇಕಾಗಿ ನೆರೆದಿರುವಂತಹ ಝೂಮ್ ಅಲ್ಲಿರುವಂತಹ ಹಾಗೂ ಯೂಟ್ಯೂಬ್ ಅಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನಮ್ ಕಡೆಯಿಂದ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೆ ನಿಮ್ಗೆ ಆಲ್ರೆಡಿ ಯೂಟ್ಯೂಬ್ ಲಿಂಕ್ ಬಂದಿದೆ. ಈ ಒಂದು ವಿಚಾರವನ್ನ ಹೆಚ್ಚು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಇದನ್ನ ನೀವು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು ಲರ್ನ್ ವೇದಾಂತ ಅನ್ನುವಂತಹ ಚಾನೆಲ್ನ. ಅವಾಗ ಮುಂಬರುವಂತಹ ಕಾರ್ಯಕ್ರಮಗಳ ಒಂದು ಸೂಚನೆ ನಿಮ್ಗೆ ತಿಳಿಸುತ್ತೆ, ಗೊತ್ತಾಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸೋಣ. ಎಲ್ಲರಿಗೂ, ಉಪಸ್ಥಿತರಿರುವಂತಹ ಎಲ್ಲರಿಗೂ ನಮಸ್ಕಾರಗಳು. ಧನ್ಯವಾದ. ವಂದೇ ಮಾತರಂ. ಜೈ.